ನಮಸ್ಕಾರ ಎಲ್ಲರಿಗೂ. ತರಗತಿ 19ಕ್ಕೆ ಸ್ವಾಗತ. ಇವತ್ತಿನ ಅಭ್ಯಾಸವನ್ನು ಶುರು ಮಾಡೋಣ. ಸಾಧ್ಯ ಆಗ್ತಕ್ಕಂಥವ್ರು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ತುಂಬ ಕಷ್ಟ ಆಗುತ್ತೆ ಅನ್ನೋರು ಸುಖಾಸನದಲ್ಲಿ ಕೂತ್ಕೊಳ್ಬೋದು. ಈಗ ಎರಡೂ ಕೈಗಳಲ್ಲಿ ಜ್ಞಾನ ಮುದ್ರೆ. ನಿಮ್ಮ ಬೆನ್ನನ್ನು ನೇರವಾಗಿಟ್ಕೊಳ್ಳಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಮೊದಲಿಗೆ ನಿಮ್ಮ ಮುಖದ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ. ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ಅತ್ಯಂತ ಜಾಗೃತಿಯಿಂದ ಉಸಿರಾಟವನ್ನು ನಿಧಾನ ಮತ್ತು ದೀರ್ಘವಾಗಿ ಮಾಡಿ. ಹಾಗೆ ಉಸಿರಾಟವನ್ನು ಇನ್ನಷ್ಟು ನಿಧಾನ ಮತ್ತು ಇನ್ನಷ್ಟು ದೀರ್ಘವಾಗಿ ಮಾಡಬೇಕು. ಈಗ 3 ಬಾರಿ ಓಂಕಾರವನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಪೂರಕ ಪೂರಕ ಹಾಗೆ ಓಂಕಾರದ ತರಂಗಗಳನ್ನು ಆಸ್ವಾದಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಬೆನ್ನಿನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ ಎದೆ ಭಾಗವನ್ನು ವಿಶಾಲಗೊಳಿಸಿ. ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ. ಭೂತಾಯಿಗೆ ನಮನವನ್ನು ಸಲ್ಲಿಸಿ. ಮತ್ತು ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತನ್ನಿ. ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ಮತ್ತೆ ಹಸ್ತಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ. ಹಸ್ತಗಳನ್ನು ನೋಡಿ. ಈಗ ಕಳೆದ ತರಗತಿಯಲ್ಲಿ ನಾವು ವ್ಯಾಘ್ರ ಶ್ವಾಸ ಅಥವಾ ಲಯನ್ ಬ್ರೀತಿಂಗ್ ಅಭ್ಯಾಸ ಮಾಡಿದ್ವಲ್ಲ, ಅದೇ ಅಭ್ಯಾಸವನ್ನು ಮಾಡೋಣ. ಕಳೆದ ತರಗತಿಯಲ್ಲಿ 5 ಬಾರಿ ಅಭ್ಯಾಸ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಒಟ್ಟು 10 ಬಾರಿ ಅಭ್ಯಾಸವನ್ನು ಮಾಡೋಣ. ಗೊತ್ತಿದೆ ಅಲ್ಲ, ಮೂಗಿಂದ ಉಸಿರನ್ನು ತಗೊಳ್ಳೋದು, ಬಾಯಿಂದ ಬಿರುಸಾಗಿ ಹೊರಗಡೆ ಹಾಕ್ತಾ
ಕಣ್ಣನ್ನು ದೊಡ್ಡದಾಗಿ ಬಿಡಬೇಕು, ನಾಲಿಗೆನ ಹೊರಗಡೆ ಚಾಚಬೇಕು ಮತ್ತು ಸ್ಥಿತಿಲಿ ಬರಬೇಕು. ಯಾರಾದರೂ ವ್ಯಾಘ್ರಶ್ವಾಸ ಸ್ವಲ್ಪ ಸಂದೇಹಗಳೆಲ್ಲ ಇತ್ತು ಅಂದರೆ ಕಳೆದ ತರಗತಿ ಅಥವಾ ತರಗತಿ 18ನ ಅಭ್ಯಾಸಗಳನ್ನು ಒಮ್ಮೆ ನೋಡ್ಕೊಳ್ಳಿ, ಆ ವಿಡಿಯೋ ನೋಡಿ. ಸೊ ಅದು ನೋಡಿ ನೀವು ತಿಳ್ಕೊಂಡು ಆನಂತರ ಬೇಕಂದರೆ ಮತ್ತೆ ಅಭ್ಯಾಸವನ್ನು ಮಾಡ್ಬೋದು. ಒಟ್ಟು 10 ಬಾರಿ ಅಭ್ಯಾಸವನ್ನು ಮಾಡ್ತೀವಿ ಇವತ್ತು. ಮೊದಲಿಗೆ ವಜ್ರಾಸನದಿಂದ ಮಂಡಿಗಳನ್ನು ದೂರ ದೂರ ಇಟ್ಕೊಳ್ಳಿ. ಕಾಲಿನ ಜೋಮ್ ಹಿಡಿತಾ ಇದೆ ಅಂದರೆ ಸ್ವಲ್ಪ ಹೊತ್ತು ಕಾಲು ಮುಂದೆ ಚಾಚಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ಆನಂತರ ಮತ್ತೆ ಅಭ್ಯಾಸವನ್ನು ಮಾಡಿ. ನನ್ನೊಟ್ಟಿಗೆ ಮಾಡ್ಬೋದು ಅಂದರೆ ಹಾಗೆ ಮುಂದುವರಿಸಿ. ಮಂಡಿಗಳನ್ನು ದೂರ ದೂರ ಮಾಡಿ, ಹಸ್ತಗಳನ್ನು ಒಳಮುಖವಾಗಿ ಇಟ್ಕೊಳ್ಳಿ. ಯಾರನ್ನ ಒಳಮುಖವಾಗಿ ಇಟ್ಕೊಂಡ್ರೆ ಮಣಿಕಟ್ಟಲ್ಲಿ ಏನಾದರೂ ಒತ್ತಡ ಎಲ್ಲ ಹೆಚ್ಚಾಗಿತ್ತು ಅಂದರೆ ಬೇಕಂದರೆ ಮುಂದಕ್ಕೆ ಹೀಗೇನೆ ಇಟ್ಕೊಂಡು ಅಭ್ಯಾಸವನ್ನು ಮಾಡಿಕೊಳ್ಳಿ. ಒಟ್ಟು 10 ಬಾರಿ. ಮೊದಲು ಕುತ್ತಿಗೆನ ಭಾಗಿಸ್ಕೊಳ್ಳಿ, ಮುಖದ ಸ್ನಾಯುಗಳನ್ನ ಕಿವುಚಬೇಕು, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಎಕ್ಸೇಲ್. ಎರಡು, ಕುತ್ತಿಗೆನ ಭಾಗಿಸಿ ಮುಖದ ಸ್ನಾಯುಗಳನ್ನ ಕಿವುಚಬೇಕು, ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಎಕ್ಸೇಲ್. ಕಣ್ಣನ್ನು ಸಾದಿಯಷ್ಟು ದೊಡ್ಡದಾಗಿ ಬಿಟ್ಟಿರಬೇಕು, ಹುಬ್ಬುಗಳನ್ನು ಮೇಲೆ ಕೆತ್ತಿ, ನಾಲ್ಗೆಯನ್ನು ಸಾದಿಯಷ್ಟು ಹೊರಗಡೆ ಚಾಚಿ. 3, ಮತ್ತೆ ಕುತ್ತಿಗೆಯನ್ನು ಭಾಗಿಸಿ ಮುಖದ ಸ್ನಾಯುಗಳನ್ನು ಕಿವುಚಬೇಕು, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಬ್ರೀತ್ ಔಟ್. ನಾಲ್ಕು, ಮತ್ತೆ ಕುತ್ತಿಗೆಯನ್ನು ಭಾಗಿಸಿ ಮುಖದ ಸ್ನಾಯುಗಳನ್ನು ಕಿವುಚಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಬ್ರೀತ್ ಔಟ್. 5, ಮತ್ತೆ ಕುತ್ತಿಗೆಯನ್ನು ಭಾಗಿಸಿ ಮುಖದ ಸ್ನಾಯುಗಳನ್ನು ಕಿವುಚಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಬ್ರೀತ್ ಔಟ್. 6, ಮತ್ತೆ ಕುತ್ತಿಗೆಯನ್ನು ಭಾಗಿಸಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಬ್ರೀತ್ ಔಟ್. 7, ಬ್ರೀತ್ ಔಟ್. 9, ಬ್ರೀತ್ ಔಟ್. 10, ಕುತ್ತಿಗೆಯನ್ನು ಭಾಗಿಸಿ ಮುಖದ ಸ್ನಾಯು ಕಿವುಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಬ್ರೀತ್ ಔಟ್. ಹಾಗೆ ನಿಧಾನವಾಗಿ ಮತ್ತೆ ವಜ್ರಾಸನ ಸ್ಥಿತಿಗೆ ಬನ್ನಿ. ಕಣ್ಣನ್ನು ಮುಚ್ಚಿ ನಿಮ್ಮ ದೇಹದ ಮೇಲಾದಂಥ ಪರಿಣಾಮಗಳನ್ನು ಗಮನಿಸಿ. ಮುಖ್ಯವಾಗಿ ಮುಖದ ಸ್ನಾಯುಗಳು ಮತ್ತು ಗಂಟಲಿನ ಭಾಗದಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸಬೇಕು. ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿಯಾಗಲಿ. ಮತ್ತೆ ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ಹಸ್ತಗಳನ್ನು ಮುಂದಕ್ಕೆ ತನ್ನಿ. ಹಸ್ತದರ್ಶನ. ಮತ್ತೆ ನಿಧಾನವಾಗಿ ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಶಿಥಿಲೀಕರಣ ವ್ಯಾಯಾಮ
ಮತ್ತು ಕಾಲುಗಳನ್ನು ಅಲುಗಾಡಿಸ್ಬೇಕು. ಮತ್ತು ಕಾಲುಗಳನ್ನು ಕೂಡಿಸ್ಕೊಳ್ಳಿ. ಪಾದಂಗುಲಿ ಚಾಲನೆ, ಕಾಲು ಬೆರಳಿನ ವ್ಯಾಯಾಮ. 1, ಕಾಲು ಬೆರಳುಗಳನ್ನು ಮಡಚಿಕೊಳ್ಳಿ. 2, 3, 4, 5, 6, 7, 8, 9, 10. ಪಾದಚಾಲನೆ 1, 2, 3, 4, 5, 6, 7, 8, 9, 10. ಪಾದ ಭ್ರಮಣ 1, 2, 3, 4, 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1, 2, 3, 4, 5. ಹಾಗೆ ನಿಧಾನವಾಗಿ ಬಲಗಾಲನ್ನ ಮಡಚಿಕೊಳ್ಳಿ. ಎಡಗೈಯಿಂದ ಬಲಗಾಲನ್ನ ಹಿಡ್ಕೊಳ್ಳಿ. ಕಾಲನ್ನ ಸಾಧ್ಯದಷ್ಟು ಮೇಲಕ್ಕೆ ಇಟ್ಕೊಳ್ಳಿ. ಬಲಹಸ್ತ ಬಲಮಣಿಯ ಮೇಲೆ. 1, ಕಾಲನ್ನ ಕೆಳಗೆ ತಳ್ಳಿ. 2, 3, 4, 5, 6, 7, 8, 9, 10. ಹಾಗೆ ಕೆಳಕ್ಕೆ ಒತ್ತಿ ಸ್ಥಿತಿಯಲ್ಲಿರಿ. 1, 2, 3, 4, 5, 6, 7, 8, 9, 10. ಬಲಗಾಲನ್ನು ಮುಂದಕ್ಕೆ ಚಾಚಿ ಅನಂತರ ಎಡಗಾಲನ್ನ ಮಡಚಿಕೊಳ್ಳಿ. ಕಾಲನ್ನ ಸಾಧ್ಯದಷ್ಟು ಮೇಲಕ್ಕೆ ಇಟ್ಕೊಳ್ಳಿ. ಎಡಹಸ್ತ ಎಡಮಂಡಿಯ ಮೇಲೆ. 1, ಕಾಲನ್ನ ಕೆಳಗೆ ತಳ್ಳಿ. 2, 3, 4, 5, 6, 7, 8, 9, 10. ಕಾಲನ್ನ ಕೆಳಗೆ ತಳ್ಳಿ ಸ್ಥಿತಿಯಲ್ಲಿರಿ. 1, 2, 3, 4, 5, 6, 7, 8, 9, 10. ಹಾಗೆ ಎಡಗಾಲನ್ನ ಮುಂದಕ್ಕೆ ಚಾಚಿಕೊಳ್ಳಿ. ಅನಂತರ ನಿಧಾನವಾಗಿ 2 ಕಾಲುಗಳನ್ನು ಮಡಚಿಕೊಳ್ಳಿ. ಪಾದಗಳನ್ನು ಪರಸ್ಪರ ಒತ್ತಿ ಅನಂತರ ಕಾಲುಗಳನ್ನು ಸಾಧ್ಯದಷ್ಟು ಹಿಂದಕ್ಕೆ ಇಟ್ಕೊಳ್ಳಿ. ಹಸ್ತಬಂಧ ಮಾಡಿಕೊಂಡು ನಿಧಾನವಾಗಿ ಬೆನ್ನನ್ನು ನೇರ ಮಾಡಿಕೊಳ್ಳಿ. 2 ಕಾಲುಗಳಿಗೆ ಚಲನೆಯನ್ನು ಕೊಡಬೇಕು. ಆದಷ್ಟು ಬೆನ್ನು ನೇರ ಇಟ್ಕೊಂಡು ಅಭ್ಯಾಸ ಮಾಡಿ. 1, 2, 3, 4, 5, 6, 7, 8, 9, 10. ಮತ್ತೆ ನಿಧಾನವಾಗಿ ಕಾಲುಗಳನ್ನು ಹಿಂದಕ್ಕೆ ಇಟ್ಕೊಳ್ಳಿ. ಅನಂತರ ಬೆನ್ನನ್ನು ನೇರ ಮಾಡಿಕೊಳ್ಳಿ. ಮತ್ತೆ ತೊಡೆಯ ಭಾಗವನ್ನು ಕೆಳಗೆ ತಳ್ಳಿ. ಎಷ್ಟಾದಷ್ಟು ಅಷ್ಟು ಕೆಳಗೆ ತಳ್ಳಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿಕೊಳ್ಳಿ. ಹಾಗೆ ದೇಹವನ್ನು ಚಾಚಿಕೊಂಡು ಸಾಧ್ಯದಷ್ಟು ಮುಂದಕ್ಕೆ ಬಾಗಿ ಹಣಿನ ಕಾಲಿನ ಬೆರಳಿಗೆ ತಾಗಿಸೋದು. ಕಾಲಿನ ಬೆರಳಿಗೆ ನೆಲಕ್ಕೆ ತಾಗಿಸೋಕ್ಕಾದರೆ ನೆಲಕ್ಕೆ ತಾಗಿಸೋ ಪ್ರಯತ್ನವನ್ನು ಮಾಡಬೇಕು. ಎಷ್ಟಾದಷ್ಟು ಮುಂದಕ್ಕೆ ಬಾಗ್ತಾನೆ ಇರಬೇಕು. ಸ್ಥಿತಿಯಲ್ಲಿರಿ. 1, 2, 3, 4, 5, 6, 7, 8, 9, 10. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಸುಖಾಸನ. ಈಗ ಎಡಹಸ್ತವನ್ನು ಬಲಮಂಡಿಯ ಮೇಲಿಡಿ. ಬಲಹಸ್ತ ಬೆನ್ನ ಹಿಂದೆ ಇಟ್ಕೊಳ್ಳಿ. ಈಗ ಸೊಂಟವನ್ನು ಬಲಪಕ್ಕಕ್ಕೆ ತಿರುಚಿ ಕತ್ತನ್ನು ಬಲಗಡೆ ತಿರುಗಿಸ್ಕೊಳ್ಳಿ. ಸ್ಥಿತಿಯಲ್ಲಿರಿ. 1, 2, 3, 4, 5, 6, 7, 8, 9, 10. ಹಾಗೆ ವಿರುದ್ಧ ದಿಕ್ಕಿನಲ್ಲಿ ಇನ್ನೊಂದು ಪಕ್ಕಕ್ಕೆ ಸೊಂಟವನ್ನು ತಿರುಗಿಸಿ ಸ್ಥಿತಿಯಲ್ಲಿರಿ. 1, 2, 3, 4, 5, 6, 7, 8, 9, 10. ಉಸಿರನ್ನು ತಗೊಳ್ತಾ ಕೈಗಳನ್ನು ಮುಂದಕ್ಕೆ ನಿಧಾನವಾಗಿ ಕೈಗಳನ್ನು ಕೆಳಗಡೆ ಇಳಿಸಿ ಹಾಗೆ ಮೇಲೆ ನಿಂತ್ಕೊಳ್ಳಿ. ಕಾಲುಗಳ ಮಧ್ಯೆ 1 ಅಡಿಗಳ ಅಂತರ ಇರಲಿ. 2 ಕೈಗಳಲ್ಲಿ ಹಸ್ತಬಂಧ ಮಾಡಿಕೊಳ್ಳಿ. ಕೈಗಳನ್ನು ಮೇಲಕ್ಕೆ ಚಾಚಿ ಹಿಂಬಡಿಗಳನ್ನು ಮೇಲಕ್ಕೆ ಎತ್ತಿ ಇಡೀ ದೇಹವನ್ನು ಮೇಲಕ್ಕೆ ಚಾಚಿ 1, 2, 3, 4, 5, 6, 7, 8,
9 10 ಹಿಂಬಡಿಗಳನ್ನು ಕೆಳಗಿಳಿಸಿ ದೇಹದ ಭಾರವನ್ನು ಎಡಗಾಲ ಮೇಲೆ ಹಾಕಿಕೊಂಡು ಬಲಪಕ್ಕಕ್ಕೆ ಬಾಗಿ 1 2 3 4 5 6 7 8 9 10 ಸಾಧಾರಣ ಸ್ಥಿತಿಗೆ. ಹಾಗೆ ನಿಧಾನವಾಗಿ ಎಡಪಕ್ಕಕ್ಕೆ ಬಾಗಿ 1 2 3 4 5 6 7 8 9 10 ಸಾಧಾರಣ ಸ್ಥಿತಿಗೆ. ಹಾಗೆ ದೇಹವನ್ನು ಬಲಪಕ್ಕಕ್ಕೆ ತಿರುಗಿಸಿ 1 2 3 4 5 6 7 8 9 10 ಸಾಧಾರಣ ಸ್ಥಿತಿಗೆ. ಹಾಗೆ ನಿಧಾನವಾಗಿ ದೇಹವನ್ನು ಎಡಪಕ್ಕಕ್ಕೆ 1 2 3 4 5 6 7 8 9 10 ಸಾಧಾರಣ ಸ್ಥಿತಿಗೆ. ಹಾಗೆ ನಿಧಾನವಾಗಿ ಸೊಂಟದ ಮೇಲೆ ಹಸ್ತಗಳನ್ನು ಒತ್ತಿ ಹೆಬ್ಬೆರಳುಗಳನ್ನು ಒಂದಕ್ಕೊಂದು ತಾಗಿಸಲಿಕ್ಕೆ ಪ್ರಯತ್ನ ಮಾಡಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟವನ್ನು ಮುಂದಕ್ಕೆ ತಳ್ಳಿ ಎದೆಯ ಭಾಗವನ್ನು ವಿಶಾಲಗೊಳಿಸಿ ಕುತ್ತಿಗೆಯನ್ನು ಹಿಂದೆ ಹಾಕಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 ಹಾಗೆ ಮೇಲೆ ಬಂದು ಮಂಡಿಯ ಮೇಲೆ ಹಸ್ತಗಳು, ಕುತ್ತಿಗೆಯನ್ನು ಭಾಗಿಸ್ಕೊಳ್ಳಿ, ಸೊಂಟದ ಭಾಗವನ್ನು ವಿಶ್ರಾಂತಿಗೊಳಿಸಿಕೊಳ್ಳಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲಕ್ಕೆ 2 ಕೈಗಳನ್ನು ಮುಂದಕ್ಕೆ ಚಾಚಿ ಹಾಗೆ ತಿರುಚುವ ಅಭ್ಯಾಸ. 1 2 3 4 5 6 7 8 9 10 11 12 13 14 15 16 17 18 19 20 ಭುಜಗಳ ವ್ಯಾಯಾಮ. 1 ಉಸಿರನ್ನು ತಗೊಳ್ತಾ ಭುಜ ಮೇಲಕ್ಕೆ, ಉಸಿರು ಹೊರಗಡೆ ಆಗ್ತಾ ಕೆಳಕ್ಕೆ. 3 4 5 ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 ಹಾಗೆ 2 ಕೈಗಳನ್ನು ಮುಂದಕ್ಕೆ ಚಾಚಿ ಮುಷ್ಟಿನ ಕಟ್ಟಿ ಮಣಿಕಟ್ಟಿನ ವ್ಯಾಯಾಮ. 1 2 3 4 5 ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 ಕೈ ಬೆರಳಿನ ವ್ಯಾಯಾಮ. 1 2 3 4 5 6 7 8 9 10 ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಕತ್ತಿನ ವ್ಯಾಯಾಮ. ಕುತ್ತಿಗೆನ ಭಾಗಿಸ್ಕೊಳ್ಳಿ. 1 ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ ಚಾಚಿ 2 ಉಸಿರನ್ನ ಹೊರಗಡೆ ಹಾಕ್ತಾ ಕುತ್ತಿಗೆನ ಭಾಗಿಸ್ಕೊಳ್ಳಿ. 3 ಉಸಿರನ್ನು ತಗೊಳ್ತಾ ಕತ್ತನ ಮೇಲಕ್ಕೆ. 4 ಉಸಿರನ್ನ ಹೊರಗಡೆ ಹಾಕ್ತಾ ಕುತ್ತಿಗೆನ ಭಾಗಿಸಿ. 5 6 ಮತ್ತೆ ಉಸಿರನ್ನು ತಗೊಳ್ತಾ ಕತ್ತನ ಸಾಧಾರಣ ಸ್ಥಿತಿಗೆ ಪಕ್ಕಕ್ಕೆ. 1 ನಿಧಾನವಾಗಿ ಕತ್ತನ ಬಲಪಕ್ಕಕ್ಕೆ ತಿರುಗಿಸಿ. 2 ನಿಧಾನವಾಗಿ ಕತ್ತನ ಎಡಪಕ್ಕಕ್ಕೆ. 3 4 5 6 ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ಮುಂದಿನ ಅಭ್ಯಾಸ ಬಂದು ಹನುಮಾನ್ ಬೈಠಕ್ ಅಂತ ಅಭ್ಯಾಸ ಮಾಡೋಣ. ಇದು ನಮ್ಮ ತೊಡೆಯ ಭಾಗದ ಸ್ನಾಯುಗಳಿಗೆ ಬಲವರ್ಧನೆ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಈ ಅಭ್ಯಾಸ ಒಮ್ಮೆ ನೋಡಿಕೊಳ್ಳಿ. ಇದರಲ್ಲಿ ಪ್ರಾರಂಭಿಕ ಸ್ಥಿತಿ ಬಂದು ಹೀಗಿರುತ್ತೆ. ಮುಂದೆ ಇರುವಂತಹ ಪಾದವನ್ನು ಸಂಪೂರ್ಣವಾಗಿ ನೆಲಕ್ಕೆ ಒತ್ತಬೇಕಾಗಿರುತ್ತೆ. ಮತ್ತು ಹಿಂದೆ ಇಟ್ಕೊಳ್ತಕ್ಕಂಥ ಪಾದವನ್ನು ಕೇವಲ ಕಾಲು ಬೆರಳುಗಳು ಮಾತ್ರ ನೆಲಕ್ಕೆ ತಾಗಿಸ್ಬೇಕಾಗಿರುತ್ತೆ. ಇದು 2 ರೀತಿ ಪ್ರಭೇದ ಬರುತ್ತೆ. ಒಂದು ಪ್ರಭೇದ ಬಂದು ನೀವು ಬೆನ್ನಿನಿಂದ ಕೈಗಳನ್ನು ಕಟ್ಕೊಂಡು ಕಾಲುಗಳ ಸ್ಥಿತಿಯನ್ನು ಮೇಲಕ್ಕೆ ಹಾರಿ ಬದಲಾವಣೆ ಮಾಡಬೇಕು. ಹೀಗೆ ಈಗಿರುತ್ತಲ್ಲ ಸ್ಥಿತಿಯನ್ನು ಹಾರಿ ಬದಲಾವಣೆ ಮಾಡ್ತೀವಿ. ಹೀಗೆ 1 2 3 4
ಈ ರೀತಿ ಅಭ್ಯಾಸ ಮಾಡ್ತೀವಿ. ಯಾರಿಗೆ ಬೆನ್ನಿಂದ ಕೈ ಇಟ್ಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ ಆ ಥರ ಇರ್ತಕ್ಕಂಥವ್ರು ಮಂಡಿ ಮೇಲೆ ಕೈ ಇಟ್ಕೊಂಡು ಸಹ ಅಭ್ಯಾಸವನ್ನು ಮಾಡ್ಬೋದು. 1 2 3 4 ಈ ರೀತಿ ಅಭ್ಯಾಸ ಮಾಡ್ಬೋದು. ಮತ್ತು ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳಿ, ಯಾರಿಗಾದರೂ ಮಂಡಿಯಲ್ಲಿ ಸಮಸ್ಯೆ ಇದ್ದರೆ, ಮಂಡಿ ನೋವು ಈ ಥರದ ಸಮಸ್ಯೆ ಇತ್ತು ಅಂದರೆ ಮಂಡಿ, ಕಣಕಾಲು ಮತ್ತು ಕಾಲು ಬೆರಳುಗಳು ಈ 3 ಗಂಟೆಗಳಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ತುಂಬ ನೀವು ಒತ್ತಡ ತಗೊಂಡು ಮಾಡೋ ಅವಶ್ಯಕತೆ ಇಲ್ಲ. ತುಂಬ ತೊಂದರೆ ಇತ್ತು ಅಂದರೆ ಬೇಕಂದರೆ ಈ ಅಭ್ಯಾಸವನ್ನು ನೀವು ಮಾಡದೇ ಇದ್ರೂ ನಡೆಯುತ್ತೆ. ಆದರೆ ತುಂಬ ಒತ್ತಡ ತಗೊಂಡು ನೋವಿದ್ರೂ ಸಹ ಮಾಡೋದು ಅಷ್ಟು ಒಳಿತಲ್ಲ. ಒಟ್ಟು ನಾವಿವಾಗ 10 ಬಾರಿ ಅಭ್ಯಾಸವನ್ನು ಮಾಡೋಣ. 10 ಬಾರಿ ಅಭ್ಯಾಸ ಮಾಡಿದ ನಂತರ ಕೂತ್ಕೊಂಡು ಕೆಲವೊತ್ತು ವಿಶ್ರಾಂತಿಯನ್ನು ಪಡೆಯಿರಿ. ಮತ್ತು 10 ಬಾರಿ ಒಂದೇ ಸಮನೆ ಮಾಡಬೇಕು ಅಂತಲೂ ಏನಿಲ್ಲ. ಒಂದು 5 ಬಾರಿ ಮಾಡಿ, 5-6 ಬಾರಿ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ಆಮೇಲೆ ನೀವು ವಿಡಿಯೋವನ್ನು ಮುಂದುವರಿಸ್ಕೊಂಡು ಅಭ್ಯಾಸ ಮಾಡ್ಬೋದು. ಆ ಥರ ನಿಮ್ಮ ಅನುಕೂಲ ತಕ್ಕ ಹಾಗೆ ಅದನ್ನ ಅಳವಡಿಸ್ಕೊಂಡು ಅಭ್ಯಾಸವನ್ನು ಮಾಡಿ. ಒಟ್ಟು 10 ಬಾರಿ ಅಭ್ಯಾಸ ಮಾಡಿ. ಸಾಧ್ಯ ಆದರೆ ಬೆನ್ನಿಂದ ಕೈಗಳನ್ನು ಇಟ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಟ್ಟು 10 ಬಾರಿ ಮಣಿಕಟ್ಟನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡಿ. ಸಾಧ್ಯ ಆದರೆ 1 2 3 4 5 6 7 8 9 10 ಹಾಗೆ ನಿಧಾನವಾಗಿ ನಿಮ್ಮ ಮ್ಯಾಟ್ ಮೇಲೆ ಕುತ್ಕೊಂಡು ದೇಹವನ್ನು ವಿಶ್ರಾಂತಗೊಳಿಸಿ, ಮುಖ್ಯವಾಗಿ ಮಂಡಿಗಳನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಕುತ್ತಿಗೆನ ಹಿಂದೆ ಹಾಕಿ 2 ಕಾಲುಗಳು ಮತ್ತು ತೊಡೆ ಭಾಗವನ್ನು ವಿಶ್ರಾಂತಗೊಳಿಸಬೇಕು. ಅತ್ಯಂತ ಜಾಗ್ರತೆಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಮಾಡೋಣ. 12 ಸೂರ್ಯ ನಮಸ್ಕಾರ. ಹಾಗೆ ಎಲ್ಲರೂ ಮ್ಯಾಟ್ ಮುಂಭಾಗದಲ್ಲಿ ನಿಂತ್ಕೊಳ್ಳಿ, ಕಾಲುಗಳನ್ನು ಜೋಡಿಸ್ಕೊಳ್ಳಿ. ನಮಸ್ಕಾರ ಸ್ಥಿತಿ. ಊರ್ಧ್ವಾಸನ. ಕೈಗಳನ್ನು ಮೇಲೆ ಕೆತ್ತಿ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿ ಕುತ್ತಿಗೆನ ಹಿಂದೆ ಹಾಕಿ ಹಸ್ತಪಾದಾಸನ. ಮಂಡಿಗಳು ನೇರ ಇರಬೇಕು, ಕುತ್ತಿಗೆನ ಬಾಗಿಸ್ಕೊಳ್ಬೇಕು. ಏಕಪಾದಾಸನ. ಬಲಗಾಲ ಹಿಂದಕ್ಕೆ, ಬಲ ಮಂಡಿಯನ್ನು ನೆಲಕ್ಕೆ ತಾಗಿಸ್ಕೊಳ್ಳಿ, ಕತ್ತನ್ನು ಚಾಚಿ ಮುಂದೆ ನೋಡಿ. ದ್ವಿಪಾದಾಸನ. ಶಶಾಂಕಾಸನ. ಮಂಡಿ ನೆಲಕ್ಕೆ, ಪೃಷ್ಠಭಾಗ ಹೆಮ್ಮಡಿಯ ಭಾಗದ ಮೇಲೆ ಕುತ್ತಿಗೆ ಬಾಗಿಸ್ಕೊಳ್ಳಿ. ಸಾಷ್ಟಾಂಗ ಪ್ರಣೀತಾಸನ. ಮಂಡಿ ಭಾಗ, ಇದೇ ಭಾಗ, ಗಲ್ಲ ಅಥವಾ ಹಣೆಯ ಭಾಗ ನೆಲಕ್ಕೆ ತಾಗಿಸ್ಕೊಳ್ಳಿ, ತೊಡೆ ಭಾಗ ಮೇಲಕ್ಕಿರಬೇಕು. ಭುಜಂಗಾಸನ. ತೊಡೆಯ ಭಾಗ ನೆಲಕ್ಕೆ ತಾಗಿಸ್ಕೊಳ್ಳಿ, ಎದೆ ಭಾಗವನ್ನು ವಿಶಾಲಗೊಳಿಸಿ, ಕತ್ತನ್ನು ಚಾಚಿ. ಭೂಧರಾಸನ. ಹೆಮ್ಮಡಿಗಳನ್ನು ನೆಲಕ್ಕೆ ಊರಲಿಕ್ಕೆ ಪ್ರಯತ್ನ ಮಾಡಿ, ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ. ಶಶಾಂಕಾಸನ. ಮಂಡಿ ನೆಲಕ್ಕೆ, ಪೃಷ್ಠಭಾಗ ಹೆಮ್ಮಡಿಯ ಭಾಗದ ಮೇಲೆ ಕುತ್ತಿಗೆ ಬಾಗಿಸ್ಕೊಳ್ಳಿ. ಏಕಪಾದ. ಬಲಗಾಲ ಮುಂದಕ್ಕೆ, ಸೊಂಟದ ಭಾಗ ಕೆಳಗೆ ತಳ್ಳಿ, ಕತ್ತನ್ನು ಚಾಚಿ ಮುಂದೆ ನೋಡಿ. ಹಸ್ತಪಾದಾಸನ. ಮಂಡಿ ನೇರ ಇದ್ದು ಕುತ್ತಿಗೆ ಬಾಗಿಸ್ಕೊಳ್ಬೇಕು. ಊರ್ಧ್ವಾಸನ. ಹಸ್ತಪಾದಾಸನ. ಎಡಗಾಲೇಕಪಾದಾಸನ. ದ್ವಿಪಾದಾಸನ. ಶಶಾಂಕಾಸನ. ಸಾಷ್ಟಾಂಗ ಪ್ರಣೀತಾಸನ. ಭುಜಂಗಾಸನ. ಭೂಧರಾಸನ. ಶಶಾಂಕಾಸನ. ಎಡಗಾಲೇಕಪಾದಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ಹಸ್ತಪಾದಾಸನ. ಬಲಗಾಲೇಕಪಾದಾಸನ. ದ್ವಿಪಾದಾಸನ. ಶಶಾಂಕಾಸನ.
साष्टांग प्रणिपतासन, भुजंगासन, भूधरासन, शशांकासन, बलगालेकपादासन, हस्तपादासन, ऊर्ध्वासन, हस्तपादासन, इडगालेकपादासन, द्विपादासन, शशांकासन, साष्टांग प्रणिपतासन, भुजंगासन, भूधरासन, शशांकासन, इडगालेकपादासन, हस्तपादासन, ऊर्ध्वासन, हस्तपादासन, बलगालेकपादासन, द्विपादासन, शशांकासन, साष्टांग प्रणिपतासन, भुजंगासन, भूधरासन, शशांकासन, बलगालेकपादासन, हस्तपादासन, ऊर्ध्वासन, हस्तपादासन, इडगालेकपादासन, द्विपादासन, शशांकासन, साष्टांग प्रणिपतासन, भुजंगासन, भूधरासन, शशांकासन, इडगालेकपादासन, हस्तपादासन, ऊर्ध्वासन, हस्तपादासन, बलगालेकपादासन, द्विपादासन. ಈಗ ಸಾಷ್ಟಾಂಗ ಪ್ರಣಿಪತಾಸನ 10 ಹಂತದ್ದು. ಭುಜಂಗಾಸನ, ಭೂಧರಾಸನ, ಬಲಗಾಲೇಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಇಡಗಾಲೇಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಇಡಗಾಲೇಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲೇಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲೇಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲೇಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲೇಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಕೊನೆ 2 ಸುತ್ತು. ಬಲಗಾಲೇಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲೇಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಕೊನೆಯ ಸುತ್ತು. ಹಸ್ತಪಾದಾಸನ, ಎಡಗಾಲೇಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲೇಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ಹಾಗೆ ನಿಧಾನವಾಗಿ ಮ್ಯಾಟ್ ಮೇಲೆ ಕೂತ್ಕೊಳ್ಳಿ. ಎರಡು ಕೈಗಳಲ್ಲಿ ವಿಜ್ಞಾನ ಇಟ್ಕೊಂಡು ಉಸಿರಾಟ ಸಾಧಾರಣ ಸ್ಥಿತಿಗೆ ಬರೋವರೆಗೂ ಸ್ಥಿತಿಯಲ್ಲಿದ್ದು
ಆಮೇಲೆ ಮುಂದಿನ ಅಭ್ಯಾಸಗಳಿಗೆ ಹೋಗೋಣ. ಕೆಲವು ಹೊತ್ತು ಕುಳಿತುಕೊಂಡು ಸಾಧಾರಣವಾದ ಉಸಿರಾಟವನ್ನು ಮಾಡಿ. ಸೂರ್ಯ ನಮಸ್ಕಾರ ಮಾಡಿದ ತಕ್ಷಣ ಉಸಿರಾಟ ಸ್ವಲ್ಪ ಬಿರುಸಾಗಿ ನಡೀತಾ ಇರುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಉಸಿರಾಟ ಸಾಧಾರಣ ಸ್ಥಿತಿಗೆ ಬರೋವರೆಗೂ ವಿಡಿಯೋವನ್ನು ನಿಲ್ಲಿಸಿ ಒಂದ್ಸರಿ ಉಸಿರಾಟ ಸಾಧಾರಣ ಸ್ಥಿತಿಗೆ ಬಂದ ನಂತರ ಮುಂದಿನ ಅಭ್ಯಾಸಗಳಿಗೆ ಹೋಗೋಣ. ಓಕೆ, ಈಗ ಇನ್ನು ಉಸಿರಾಟ ಸಾಧಾರಣ ಸ್ಥಿತಿಗೆ ಬಂದಿಲ್ಲ ಅಂದರೆ ವಿಡಿಯೋ ಪಾಸ್ ಮಾಡಿ ಹಾಗೆ ಸ್ಥಿತಿಯಲ್ಲಿರಿ. ಅದಾದ ನಂತರ ಈಗ ಮುಂದಿನ ಆಸನಗಳ ಅಭ್ಯಾಸಕ್ಕೆ ಹೋಗೋಣ. ಮೊದಲಿಗೆ ಬಂದು ಅರ್ಧ ಗುರಕ್ಷಾಸನ ಅಭ್ಯಾಸ ಮಾಡೋಣ. ಅರ್ಧ ಗುರಕ್ಷಾಸನ ಪೂರ್ಣ ಸ್ಥಿತಿಗೆ ಹೋಗ್ತಾ ಇಲ್ಲ. ನಾವು ಮೊದಲು ಅಂದರೆ ತರಗತಿ 18 ಏನು ಅಭ್ಯಾಸ ಮಾಡಿದ್ವು ಅದೇ ಅಭ್ಯಾಸವನ್ನು ಇವತ್ತು ಸಹ ಪುನರಾವರ್ತನೆ ಮಾಡೋಣ. ಅದಾದಮೇಲೆ ಮುಂದಿನ ಅಭ್ಯಾಸಗಳು ಕೆಲವೊಂದು ಬದಲಾವಣೆ ಆಗ್ತಾ ಹೋಗುತ್ತೆ. ಮೊದಲಿಗೆ ವಜ್ರಾಸನದಲ್ಲಿ ಮ್ಯಾಟ್ ಹಿಂಭಾಗದಲ್ಲಿ ಕೂತ್ಕೊಳ್ಳಿ. ಅನಂತರ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಕಳೆದ ತರಗತಿಯ ಎಲ್ಲ ಅಂಶಗಳನ್ನು ನೆನಪಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ಬಲಗಾಲನ್ನ ಮಡ್ಚಿಕೊಂಡು ಎಡಗಾಲ ಮೇಲೆ ಇಟ್ಕೊಳ್ಳಿ. ಕಾಲನ್ನು ಸಾಧ್ಯದಷ್ಟು ಮೇಲಕ್ಕಿಡಿ. ನಿಮ್ಮ ಹೆಮ್ಮಡಿ ಬಂದು ತೊಡೆಯ ಭಾಗದ ಗಂಟಿನ ಮೇಲೆ ಇರಬೇಕು. ಅನಂತರ ಎರಡೂ ಮಂಡಿಗಳು ಸಮರೇಖೆಯಲ್ಲಿ ಮಂಡಿಗಳನ್ನು ಹತ್ತಿರ ಇಟ್ಕೊಂಡು ನಿಧಾನವಾಗಿ ಹಸ್ತಗಳನ್ನು ನೆಲದ ಮೇಲೆ ಒತ್ತಿ ಹಾಗೆ ಸ್ಥಿತಿಗೆ ಬನ್ನಿ. ನಿಮ್ಮ ಕಾಲಿನ ಮೇಲೆ ಆಗ್ತಾ ಇರತಕ್ಕಂಥ ಪರಿಣಾಮಗಳನ್ನು ಗಮನಿಸಿ. ಮುಖ್ಯವಾಗಿ ಮಂಡಿಯ ಗಂಟು ಮತ್ತು ತೊಡೆಯ ಗಂಟಿನ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ಗಮನಿಸಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಮತ್ತೆ ಹಿಂದೆ ಬನ್ನಿ. ಬಲಗಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಅನಂತರ ಎಡಗಾಲನ್ನು ಸಹ ಮುಂದಕ್ಕೆ ಚಾಚಿಕೊಳ್ಳಿ. ಯಾರಿಗಾದ್ರೂ ಮಂಡಿ ನೋವು ಇದ್ದರೆ ಅಥವಾ ಮಂಡಿ ತುಂಬ ಒತ್ತಡ ಬೀಳ್ತಾ ಇದೆ ಅಂದರೆ ಬೇಕಂದರೆ ಈ ಅಭ್ಯಾಸವನ್ನು ಮಾಡೋದು ಬೇಡ. ಮತ್ತೆ ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ. ಹಾಗೆ ವಜ್ರಾಸನದಿಂದ ಈಗ ಎಡಗಾಲನ್ನ ಮುಂದಕ್ಕೆ ತಗೊಳ್ಳಿ. ಈಗ ಎಡಗಾಲನ್ನು ಬಲ ತೊಡೆಯ ಭಾಗದ ಮೇಲೆ ಇಡೋದಕ್ಕೆ ಪ್ರಯತ್ನ ಮಾಡಿ. ಕಾಲನ್ನು ಸಾಧ್ಯದಷ್ಟು ಮೇಲಕ್ಕೆ ಇಟ್ಕೊಳ್ಬೇಕು. ಎರಡೂ ಮಂಡಿಗಳು ಒಂದೇ ಸಮರೇಖೆಯಲ್ಲಿ ಮತ್ತು ಮಂಡಿಗಳು ಸಾಧ್ಯದಷ್ಟು ಹತ್ತಿರ ಇರಬೇಕು. ಮತ್ತು ಹಸ್ತಗಳನ್ನು ನೆಲದ ಮೇಲೆ ಹೊತ್ಕೊಂಡು ನಿಮ್ಮ ತೊಡೆಯ ಭಾಗದ ಗಂಟಿಗೆ ಸಿಗ್ತಾ ಇರ್ತಕ್ಕಂಥ ತಿರುಚುವಿಕೆಯನ್ನು ಗಮನಿಸ್ಕೊಳ್ಳಿ. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಆಸನದಿಂದ ಹೊರಬನ್ನಿ. ಹಾಗೆ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಅನಂತರ ಹಾಗೆ ಹೊಟ್ಟೆ ಮೇಲೆ ಮಲ್ಕೊಂಡು ದೇಹವನ್ನು ವಿಶ್ರಾಂತಗೊಳಿಸಿ ಮಕರಾಸನ ಅಭ್ಯಾಸ ಮಾಡಿ. ಕಾಲುಗಳ ಮಧ್ಯೆ ಅಂತರ ಇರಬೇಕು. ಪಾದಗಳು ಹೊರಮುಖವಾಗಿರಲಿ. ಹಸ್ತಗಳು ಭುಜಗಳ ಮೇಲೆ ಬರಲಿ. ಕಣ್ಣನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಈಗ ಕಳೆದ ತರಗತಿಯಲ್ಲಿ ಮಾಡಿರುವಂತಹ ಅಭ್ಯಾಸವನ್ನೇ ಮಾಡೋಣ. ಧನುರಾಸನ.
ಮೊದಲಿಗೆ ಕೈಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ, ಕಾಲುಗಳನ್ನು ಸಹ ಹತ್ತಿರ ಇಟ್ಕೊಳ್ಳಿ. ನಿಧಾನವಾಗಿ ಬಲಗಾಲನ್ನ ಮಡಿಸ್ಕೊಳ್ಳಿ. ನಿಮ್ಮ ಬಲಗೈಯಿಂದ ಬಲಕಣ ಕಾಲನ್ನ ಹಿಡ್ಕೊಳ್ಬೇಕು. ಅನಂತರ ಎಡಗೈಯಿಂದ ಎಡಕಣ ಕಾಲನ್ನು ಹಿಡ್ಕೊಳ್ಬೇಕು. ಮೊದಲೇ 10 ಕೌಂಟ್ಗಳಲ್ಲಿ ಕಾಲುಗಳು ದೂರ ದೂರ ಇರುತ್ತೆ. ಮತ್ತು ಎರಡನೇ 10 ಅಂಕೆಗಳಲ್ಲಿ ಕಾಲು ಬೆರಳುಗಳನ್ನು ಒಂದಕ್ಕೊಂದು ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಸರಿಯಾಗಿ ನಿಮ್ಮ ಕಣಕಾಲುಗಳನ್ನು ಹಿಡ್ಕೊಳ್ಬೇಕು. ಕಾಲುಗಳನ್ನು ದೂರ ಇದ್ದರೂ ಪರವಾಗಿಲ್ಲ. ಮೊದಲು ತೊಡೆಯ ಭಾಗವನ್ನು ಮೇಲೆ ಕೆತ್ತಿ, ತೊಡೆಯ ಭಾಗ ಸಾಧ್ಯಷ್ಟು ಮೇಲೆ ಕೆತ್ತಿದ ನಂತರ ಇದೇ ಭಾಗ ಮೇಲೆ ಕೆತ್ತಿ ಕತ್ತನ್ನು ಚಾಚಿ ಮುಂದೆ ನೋಡಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 ಕಾಲು ಬೆರಳನ್ನು ತಾಗಿಸೋ ಪ್ರಯತ್ನ ಮಾಡಿ. 11 12 13 14 15 16 17 18 19 20. ನಿಧಾನವಾಗಿ ಆಸನದಿಂದ ಹೊರಬನ್ನಿ. ಮತ್ತೆ ಮಕರಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ. ಕಾಲುಗಳ ಮಧ್ಯೆ ಅಂತರ ಇರಲಿ, ಪಾದಗಳು ಹೊರಮುಖವಾಗಿರಲಿ. ಕಣ್ಣನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಗೊಳಿಸಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ ಮುಂದಿನ ಅಭ್ಯಾಸ ಬಂದು ಪಾರ್ಶ್ವಧನುರಾಸನ ಅಂತ. ಈ ಪ್ರಭೇದದಲ್ಲಿ ಮತ್ತೆ ಹಾಗೆ ಹೊಟ್ಟೆ ಮೇಲೆ ಮಲ್ಕೊಳ್ತೀವಿ. ಪಾರ್ಶ್ವ ಅಂದರೆ ಒಂದು ಪಕ್ಕ ಅಥವಾ ಮೂಲೆ ಅಂತ ಅರ್ಥ ಬರುತ್ತೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಎರಡೂ ಕೈಗಳಿಂದ ಕಾಲುಗಳನ್ನು ಹಿಡ್ಕೊಳ್ತೀವಿ. ಅನಂತರ ನಿಧಾನವಾಗಿ ಒಂದು ಪಕ್ಕಕ್ಕೆ ಹೊರಳಬೇಕು. ಈ ಥರ ಬಲಪಕ್ಕಕ್ಕೆ ಹೊರಳ್ಕೊಂಡು ಮೇಲೆ ನೋಡಬೇಕಾಗಿರುತ್ತೆ. ಇಲ್ಲಿ ನೋಡಿ, ಹೊರಳಬೇಕಂದ್ರೆ ಒಂದು ಸರಿ ನೋಡ್ಕೊಳ್ಳಿ. ಹೊರಳಬೇಕು ಅಂದರೆ ನೀವು ನೋಡಿ ಈ ಥರ ಭುಜದ ಮೇಲೆ ಈ ಥರ ಹೋಗಬಾರ್ದು, ಈ ಥರ ಹೊರಳಬಾರ್ದು. ಇಲ್ಲಿ ಏನಾಗುತ್ತೆ ಅಂದರೆ ಈ ಭುಜವನ್ನು ಸಾಧ್ಯದಷ್ಟು ವಿಶಾಲಗೊಳಿಸ್ಕೊಳ್ಬೇಕು. ಈ ಥರ ಭುಜ ಹಿಂದಕ್ಕೆ ತೊಗೊಂಡು ಹೊರಳಬೇಕಾಗಿರುತ್ತೆ. ಒಮ್ಮೆ 2 ಬದಲಾವಣೆಗಳನ್ನು ಒಮ್ಮೆ ನೋಡಿಕೊಳ್ಳಿ. ಎರಡಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ಸಹ ನೋಡಿಕೊಳ್ಳಿ. ನೋಡಿ, ಹೀಗೆ ಮಾಡೋದಕ್ಕೂ ಕಾಲನ್ನು ಎದೆ ಭಾಗವನ್ನು ವಿಶಾಲಗೊಳಿಸ್ಕೊಂಡು ಹೀಗೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಇದರಲ್ಲಿ ಈ ಅಭ್ಯಾಸದಲ್ಲಿ ಎದೆ ಭಾಗವನ್ನು ವಿಶಾಲಗೊಳಿಸ್ಕೊಂಡು ಮಾಡಬೇಕಾಗುತ್ತೆ. ಈ ಥರ ಭುಜದ ಮೇಲೆ ಹೋಗಬಾರ್ದು, ಭುಜ ಆಕುಂಚನ ಮಾಡಬಾರ್ದು, ಭುಜವನ್ನು ವಿಶಾಲಗೊಳಿಸ್ಕೊಂಡು ನೋಡಿ. ಇದರಲ್ಲೂ ಸಹ ನಿಮ್ಮ ಹಿಮ್ಮಡಿಗಳು ಈ ಥರ ಹತ್ತಿರ ಬರ್ತಾ ಇರುತ್ತೆ. ಆದಷ್ಟು ನಿಮ್ಮ ಹಿಮ್ಮಡಿಗಳನ್ನು ದೂರ ತಳ್ಕೊಳ್ತಾ ಮೇಲೆ ನೋಡಬೇಕು, ಸ್ಥಿತಿಗೆ ಬರಬೇಕು. ಸ್ಥಿತಿ ಬಂದು ಹೀಗಿರುತ್ತೆ. ಬಲಪಕ್ಕಕ್ಕೆ ಹೊರಳಿ ಮೇಲೆ ನೋಡುವಂಥದ್ದು. ಮೊದಲನೇ ದಿವಸಕ್ಕೇ ಈ ಪೂರ್ಣ ಸ್ಥಿತಿಗೆ ಹೋಗೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ತುಂಬ ಕಷ್ಟ ಅನಿಸ್ತು ಅಂದರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಭ್ಯಾಸವನ್ನು ಮಾಡಿ. ಅಭ್ಯಾಸ ಮಾಡದೆ ಸುಮ್ಮನೆ ಇರೋದು ಬೇಡ. ನೀವು ಅಭ್ಯಾಸ ಮಾಡ್ತಾಯಿದ್ರೆ ದಿನೇ ದಿನೇ ಒಂದು ಚೂರೇ ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ. ಆನಂತರ ನೀವು ಒಂದು ಸ್ವಲ್ಪ ದಿನ ಆದಮೇಲೆ ನೀವು ಪೂರ್ಣ ಸ್ಥಿತಿಗೆ ಹೋಗೋದಕ್ಕೆ ನಿಮ್ಮ ದೇಹ ಅನುವು ಮಾಡಿಕೊಡುತ್ತೆ. ಈಗ ಒಟ್ಟು ಒಮ್ಮೆ ಬಲಗಡೆ ಒಮ್ಮೆ ಎಡಕ್ಕೆ, ಬಲಗಡೆಗೆ 20 ಕೌಂಟ್ ಇರೋಣ, ಎಡಗಡೆಗೆ 20 ಅಂಕೆಗಳಷ್ಟು ಸ್ಥಿತಿಯಲ್ಲಿರೋಣ. ಮೊದಲಿಗೆ 2 ಕೈಗಳಿಂದ ಕಣಕಾಲುಗಳನ್ನು ಹಿಡ್ಕೊಳ್ಳಿ. ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳಿ. ಹಿಮ್ಮಡಿಗಳನ್ನು ಸಾಧ್ಯದಷ್ಟು ಹೊರಗೆ ಚಾಚಬೇಕು. ಎದೆ ಭಾಗವನ್ನು ವಿಶಾಲಗೊಳಿಸ್ಕೊಳ್ಬೇಕು. ಕತ್ತನ್ನು ನಿಧಾನವಾಗಿ ಮೇಲಕ್ಕೆ ತಿರುಗಿಸಿ ಸ್ಥಿತಿಯಲ್ಲಿರಿ. 1 2 3 4 5 6 7 ಮೇಲೆ ನೋಡಿ. 8 ಎದೆ ಭಾಗವನ್ನು ವಿಶಾಲಗೊಳಿಸಿ. 9 10 11 12 13 14 15 16 17 18 19 20. ನಿಧಾನವಾಗಿ ಹಾಗೆ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಮತ್ತೆ ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ.
ಈಗ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸ ಮಾಡೋಣ. ಮತ್ತೆ ನಿಮ್ಮ ಎರಡೂ ಕಾಲುಗಳನ್ನು ಮಡಚಿಕೊಂಡು ಎರಡೂ ಕೈಗಳಿಂದ ನಿಖರವಾಗಿ ನಿಮ್ಮ ಕಣಕಾಲನ್ನೇ ಹಿಡ್ಕೊಳ್ಳಿ. ಮೇಲೆಲ್ಲ ಹಿಡಿಯೋದು ಬೇಡ, ಕಣಕಾಲನ್ನೇ ಹಿಡ್ಕೊಳ್ಬೇಕು. ಅನಂತರ ನಿಧಾನವಾಗಿ ಎಡಪಕ್ಕಕ್ಕೆ ಹೊರಳಿಕೊಳ್ಳಿ. ಅನಂತರ ಎದೆ ಭಾಗವನ್ನು ವಿಶಾಲಗೊಳಿಸ್ಕೊಂಡು ಹಿಮ್ಮಡಿಗಳನ್ನು ಸಾಧ್ಯದಷ್ಟು ದೂರ ಚಾಚಿಕೊಳ್ಬೇಕು. ಪೃಷ್ಠಭಾಗದಿಂದ ಹಿಮ್ಮಡಿಯ ಭಾಗ ದೂರ ಇರಬೇಕು. ಅನಂತರ ಕತ್ತನ್ನು ಮೇಲಕ್ಕೆ ತಿರುಗಿಸ್ಕೊಂಡು ಸ್ಥಿತಿಯಲ್ಲಿರಿ. 20, 19, 18, 17, 16, 15, 14, 13, 12, 11, 10, 9, 8, 7, 6, 5, 4, 3, 2, 1. ನಿಧಾನವಾಗಿ ಮತ್ತೆ ಹೊಟ್ಟೆ ಭಾಗದ ಮೇಲೆ ಮಲ್ಕೊಳ್ಳಿ. ಹಾಗೆ ಮಕರಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ, ಕಾಲುಗಳು ದೂರ ಇರಲಿ. ಹಸ್ತಗಳನ್ನು ಭುಜಗಳ ಮೇಲೆ ಇಟ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಗೊಳಿಸಿ. ನಿಮ್ಮ ಎರಡು ಭುಜಗಳನ್ನು ಸಹ ವಿಶ್ರಾಂತಗೊಳಿಸಿ. ಹಾಗೆ ನಿಧಾನವಾಗಿ ಎದೆ ಭಾಗದ ಪಕ್ಕ ಹಸ್ತಗಳನ್ನು ಒತ್ತಿ ನಿಧಾನವಾಗಿ ಹಾಗೆ ಮೇಲೆ ಬಂದು ಶಶಾಂಕಾಸನ ಸ್ಥಿತಿಗೆ ಬನ್ನಿ. ಕಾಲುಗಳನ್ನು ಹತ್ತಿರ ತೆಗೆದುಕೊಳ್ಳಿ. ಹಾಗೆ ಮುಂದೆ ಬಾಗಿ ಕುತ್ತಿಗೆನ ಬಾಗಿಸ್ಕೊಳ್ಳಿ. ಸ್ಥಿತಿಯಲ್ಲಿರಿ. ಬೆನ್ನಿನ ಭಾಗದ ಚಾಚುವಿಕೆಯನ್ನು ಗಮನಿಸ್ಕೊಳ್ತಾ ಬೆನ್ನಿನ ಭಾಗವನ್ನು ವಿಶ್ರಾಂತಗೊಳಿಸಿ. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಈಗ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಮುಂದಿನ ಅಭ್ಯಾಸದ ಹೆಸರು ಬಂದು ಪರಿವೃತ್ತ ಜಾನುಶೀರ್ಷಾಸನ. ಈ ಅಭ್ಯಾಸದಲ್ಲಿ ನಿಮ್ಮ ಬಲಗಾಲನ್ನ ಮಡಚಿಕೊಳ್ಬೇಕು, ಎಡ ತೊಡೆ ಭಾಗದ ಮೇಲೆ ಒತ್ತಬೇಕು. ಒಂದ್ಸರಿ ಅಭ್ಯಾಸ ನೋಡ್ಕೊಳ್ಳಿ, ಆಮೇಲೆ ಒಟ್ಟಿಗೆ ಅಭ್ಯಾಸ ಮಾಡೋಣ. ಸೊಂಟ ನೇರ ಇರುತ್ತೆ. ನಿಮ್ಮ ಬಲಗಾಲನ್ನ ಮಡಚಿಕೊಂಡು ಸಾಧ್ಯದಷ್ಟು ಹಿಂದಕ್ಕೆ ಇಟ್ಕೊಳ್ಬೇಕು. ಇಲ್ಲಿ ಪರಿವೃತ್ತ ಅಂದರೆ ತಿರುಚುವುದು ಅಥವಾ ತಿರುಗಿಸೋದು, ಈ ರೀತಿಯ ಅರ್ಥ ಬರುತ್ತೆ. ಇದ್ರಲ್ಲಿ ಏನು ಮಾಡ್ತೀವಿ ಅಂದರೆ ಜಾನುಶೀರ್ಷಾಸನ ಈ ಥರ ನೇರವಾಗಿ ಮುಂದೆ ಬಾಗ್ತಾ ಇದ್ವಲ್ಲ, ಇದರಲ್ಲಿ ತಿರುಚಿ ಮುಂದೆ ಬಾಗಬೇಕಾಗಿರುತ್ತೆ. ಒಂದ್ಸರಿ ಮಾಡಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಎಡಹಸ್ತವನ್ನು ಬಲಮಂಡಿಯ ಮೇಲೆ ಇಟ್ಕೊಳ್ತೀವಿ. ಮೊದಲನೇ ಹಂತದಲ್ಲಿ ಬಂದು ಸೊಂಟವನ್ನು ಚೆನ್ನಾಗಿ ತಿರುಗಿಸ್ಬೇಕೀಗೆ. ಎಡಭುಜವನ್ನು ಬಲಗಡೆ ತಗೊಂಡು ಬಲಭುಜವನ್ನು ಹಿಂದಕ್ಕೆ ತಗೊಳ್ಳೋ ಥರ ಸೊಂಟವನ್ನು ತಿರುಗಿಸ್ಕೊಳ್ಬೇಕು, ಹಿಂದೆ ನೋಡಬೇಕು. ಇದಾದ ನಂತರ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂದರೆ, ಎಡಭುಜ ಇರುತ್ತಲ್ಲ, ಇದು ಹಿಂದಕ್ಕೆ ಹೋಗದೇ ಇರೋ ಥರ ನೋಡಿಕೊಂಡು ಎಡಭುಜವನ್ನು ಬಲಗಡೆಗೆ ಚಾಚಿಕೊಂಡು, ಬಲಗೈ ಹಿಂದಕ್ಕೇ ಇರುತ್ತೆ, ಬಲಭುಜ ಹಿಂದಕ್ಕೆ ಇರುತ್ತೆ. ಕೈಯನ್ನು ಹಿಂದೆಯಿಂದ ತೊಗೊಳ್ತಾ ಬರಬೇಕೀಗೆ. ಇಷ್ಟ ಆದಷ್ಟು ಹಿಂದೆಯಿಂದ ತಗೊಂಡು ಕೈಯನ್ನು ತಲೆ ಕಡೆಗೆ ಚಾಚಿ ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ಸಾಧಾರಣ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಿಮ್ಮ ಪಕ್ಕೆಲುಬು ಮತ್ತು ಈ ಬಲಪಾರ್ಶ್ವದಲ್ಲಿ ಆಗುವಂಥ ಚಾಚುವಿಕೆಯನ್ನು ಗಮನಿಸ್ಕೊಂಡು ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ನಿಮಗೆ ಪ್ರತಿದಿನ ದೇಹ ಸಡಿಲ ಆಗ್ತಾ ಎಷ್ಟಾಗುತ್ತೋ ಅಷ್ಟು ಭಾಗೋದಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂದರೆ, ನಿಮ್ಮ ಭುಜ ಮುಂದಕ್ಕೆ ಇರುತ್ತೆ. ಏನಾಗೋಗ್ಬಿಡುತ್ತೆ ಅಂದರೆ, ಇಲ್ಲಿವರೆಗೂ ಸರಿಯಾಗಿರುತ್ತೆ. ನಾವು ಮುಂದಕ್ಕೆ ಹೋಗಬೇಕಂದ್ರೆ ನಮಗೆ ಗೊತ್ತಿಲ್ಲದಂಗೆ ಈ ಭುಜ ಹಿಂದಕ್ಕೆ ಬಂದುಬಿಡುತ್ತೆ. ಹಿಂಗೆ ಬಂತು ಅಂದರೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ಪರಿಣಾಮಗಳು ದೇಹದ ಮೇಲೆ ಬರೋದಿಲ್ಲ, ಅಥವಾ ನಮ್ಗೆ ಸಿಗಬೇಕಾಗಿರೋ ಪ್ರಯೋಜನಗಳು ಸಿಗೋದಿಲ್ಲ. ನೋಡಿ, ಹಿಂಗೆ ಹೊರಟೋಗ್ಬಿಡುತ್ತೆ. ಈ ಅಭ್ಯಾಸ ಹಿಂಗೆ ಹೋಗಬಾರ್ದು. ನಿಮ್ಮ ಭುಜ ಮುಂದಕ್ಕೆ ತಗೊಂಡು ಕೈ ಹಿಂದೆಯಿಂದ ತಗೊಂಡು ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಬಾಗಿ, ಪರವಾಗಿಲ್ಲ, ಇಷ್ಟು ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಪೂರ್ಣ ಸ್ಥಿತಿಯಲ್ಲಿ ಬಂದು ಕಾಲು ಹಿಡಿಯಬೇಕಾಗಿರುತ್ತೆ. ಹಿಡಿಯೋದಕ್ಕಾದರೆ ಒಳ್ಳೆಯದು, ಆಗಲಿಲ್ವಾ ಪರವಾಗಿಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಬಾಗಿ
ಸ್ಥಿತಿಯಲ್ಲಿರಿ. ಮತ್ತು ಪೂರ್ಣ ಸ್ಥಿತಿಗೆ ಹೋದ್ರೇ ನಿಮಗೆ ಸಿಗಬೇಕಾಗಿರೋ ಪ್ರಯೋಜನ ಸಿಕ್ಕುತ್ತೆ ಅಂತೇನಿಲ್ಲ. ನೀವು ಎಷ್ಟಾಗುತ್ತೋ ನೀವು ಅಭ್ಯಾಸ ಮಾಡಿದಷ್ಟು ನಿಮಗೆ ದೇಹದ ಮೇಲೆ ನಿಮಗೆ ಸಕಾರಾತ್ಮಕ ಪರಿಣಾಮ ಇದ್ದೇ ಇರುತ್ತೆ. ನೀವು ಎಷ್ಟು ಮಾಡಿದ್ರೂ ಏನೂ ಚಿಂತೆ ಇಲ್ಲ. ಅದೇ ದಿನೇ ದಿನೇ ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾಯಿರಿ. ಅದ್ರ ಕಡೆ ನಿಮ್ಮ ಗಮನ ಇದ್ದರೆ ಅಷ್ಟೇ ಸಾಕು. ಇವತ್ತೇನು ಮಾಡ್ತಾಯಿದ್ರು ನಾಳೆ ಇವತ್ತಿಗಿಂತ ಒಂದು ಸ್ವಲ್ಪ ಹೆಚ್ಚಿನಷ್ಟು ಚಾಚುವಿಕೆ ಅಥವಾ ಹೆಚ್ಚಿನಷ್ಟು ಒತ್ತಡ ಹಾಕಿ ಅಭ್ಯಾಸ ಮಾಡಲು ಪ್ರಯತ್ನ ಮಾಡಿ. ಒತ್ತಡ ಅಂದರೆ ತುಂಬ ನಿಮ್ಮ ದೇಹ ಎಲ್ಲ ನೋವು ಮಾಡ್ಕೊಂಡು ಮಾಡೋಂಥದ್ದಲ್ಲ. ಅದು ನೀವು ಒಂದು ಸ್ವಲ್ಪ ಒಂಚೂರು ಒತ್ತಡ ಇದೆ ಸಾಕು. ತುಂಬ ಹೊರಟೊರಟಾಗಿ ಇಳಿಯೋದು ಅಂತಲೂ ಅಲ್ಲ. ಒತ್ತಡ ಅಂದ ತಕ್ಷಣ ಹೊರಟೊರಟಾಗಿ ಹೆಂಗಂದಂಗೆ ಇಳಿಯೋದು ಅಂತಲೂ ಏನಲ್ಲ. ನಿಮ್ಗೆ ಎಷ್ಟು ಅನುಕೂಲ. ಅದಕ್ಕೆ ಹೇಳೋದು, ಪ್ರತಿದಿನದ ಅಭ್ಯಾಸವನ್ನು ಸರಿಯಾಗಿ ಒಂದು ವಾರಗಳಷ್ಟು ಈ ಥರ ಅಭ್ಯಾಸಗಳನ್ನು ಮಾಡ್ತಾರೆ. ಒಂದಿನ 2 ದಿನ ಮಾಡಿದ ತಕ್ಷಣ ಮುಂದಿನ ತರಗತಿಗೆ ಹೋಗೋದು ಅಷ್ಟು ಸೂಕ್ತ ಅಲ್ಲ. ಒಂದು ಸ್ವಲ್ಪ ಕರಗತ ಆಗೋವರೆಗೂ ಸಹ ಅಭ್ಯಾಸ ಮಾಡಿಕೊಂಡು ಅನಂತರ ಮುಂದಿನ ಹಂತದ ಅಭ್ಯಾಸಗಳಿಗೆ ಹೋಗಬೇಕಾಗಿರುತ್ತೆ. ಈಗ ಮಾಡೋಣ ಮುಂದಿನ ಅಭ್ಯಾಸ. ಒಟ್ಟಿಗೆ ಮಾಡೋಣ. ಬಲಗಾಲನ್ನ ಮಡ್ಚಿಕೊಂಡು ಎಡತೊಡೆಯ ಭಾಗದ ಮೇಲೆ ಹತ್ತಿ ಕಾಲನ್ನು ಸಾಧ್ಯದಷ್ಟು ಹಿಂದಕ್ಕೆ ಇಟ್ಕೊಳ್ಳಿ. ಈಗ ಎಡ ಹಸ್ತ ಬಲಮಂಡಿಯ ಮೇಲೆ, ಸೊಂಟವನ್ನು ಬಲಪಕ್ಕಕ್ಕೆ ತಿರ್ಸ್ಕೊಳ್ಳಿ. ಎಡಭುಜ ಬಲಕ್ಕೆ ಹೋಗ್ತಾ ಇರಲಿ, ಬಲಭುಜ ಹಿಂದಕ್ಕೆ ಹೋಗ್ತಾ ಇರಲಿ. ಬಲಗೈಯನ್ನು ಬೆನ್ನಿನ ಕಡೆಯಿಂದ ತಗೊಂಡು ನಿಧಾನವಾಗಿ ತಲೆ ಕಡೆಗೆ ಚಾಚ್ತಾ ಇರಬೇಕು. ಸ್ಥಿತಿಯಲ್ಲಿರಿ. 1, ಎಷ್ಟಾದಷ್ಟು ಬಾಗಿ ಸ್ಥಿತಿಯಲ್ಲಿರಿ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ನಿಧಾನವಾಗಿ ಹಾಗೆ ಮೇಲೆ ಬನ್ನಿ. ಉಸಿರನ್ನ ಹೊರ ಹಾಕ್ತಾ ಕೈಯನ್ನು ಮುಂದಕ್ಕೆ, ಕೈಯನ್ನು ಕೆಳಗೆ ಇಳಿಸಿ ನಿಧಾನವಾಗಿ ಬಲಗಾಲನ ಮುಂದಕ್ಕೆ ಚಾಚಿಕೊಳ್ಳಿ. ಹಾಗೆ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸ ಮಾಡೋಣ. ಈಗ ಎಡಗಾಲನ ಮಡ್ಚಿಕೊಳ್ಳಿ. ಕಾಲನ್ನು ಸಾಧ್ಯದಷ್ಟು ಹಿಂದಕ್ಕೆ ಇಟ್ಕೊಳ್ಬೇಕು. ಬಲ ಹಸ್ತ ಎಡಮಂಡಿಯ ಮೇಲೆ, ಸೊಂಟವನ್ನು ಮೊದಲಿಗೆ ಎಡಪಕ್ಕಕ್ಕೆ ತಿರುಚಿಕೊಳ್ಳಿ. ಸಾಧ್ಯದಷ್ಟು ನಿಮ್ಮ ಸೊಂಟದ ತಿರುಚುವಿಕೆಯನ್ನು ಕಾದಿರಿಸ್ಕೊಂಡು ಎಡಗೈಯನ್ನು ಬೆನ್ನಿನ ಕಡೆಯಿಂದ ತಗೊಂಡು ಹಾಗೆ ಬಲಪಕ್ಕಕ್ಕೆ ಬಾಗಲಿಕ್ಕೆ ಪ್ರಯತ್ನ ಮಾಡಿಕೊಳ್ಬೇಕು. ಹಾಗೆ ಸ್ಥಿತಿಯಲ್ಲಿರಿ. ಎಡಪಾರ್ಶ್ವದ ಚಾಚುವಿಕೆ ಮೇಲೆ ಗಮನ ಇರಲಿ. 1, ಬಲಭುಜ ಹಿಂದಕ್ಕೆ ತಗೊಳ್ಬಾರ್ದು. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಉಸಿರನ್ನು ಹೊರ ಹಾಕ್ತಾ ಕೈನ ಮುಂದಕ್ಕೆ ನಿಧಾನವಾಗಿ ಕೈಯನ್ನು ಕೆಳಗೆ ಇಳಿಸಿ. ಹಾಗೆ ಪವನಮುಕ್ತ ಕ್ರಿಯಾಸನ. ಮ್ಯಾಟ್ನ ಮುಂಭಾಗಕ್ಕೆ ಬನ್ನಿ. 2 ಕೈಗಳಿಂದ ಕಾಲುಗಳನ್ನು ಹಿಡ್ಕೊಳ್ಳಿ. ಒಟ್ಟು 10 ಬಾರಿ ಪವನಮುಕ್ತ ಬೆನ್ನಿನ ಮೇಲೆ ಹೊರಳಬೇಕು. ನೀವೇ ಎಣಿಸ್ಕೊಂಡು ಒಟ್ಟು 10 ಬಾರಿ ಅಭ್ಯಾಸವನ್ನು ಮಾಡಿ. 2 ಕೈಯಿಂದ ಕಾಲುಗಳನ್ನು ಹಿಡ್ಕೊಳ್ಳಿ. ಶುರು ಮಾಡಿ. 1, ಒಟ್ಟು 10 ಬಾರಿ ಅಭ್ಯಾಸ ಮಾಡಬೇಕು. ಬಾರಿ ಆದ ನಂತರ 2 ಮೊಳಕೈಗಳ ಸಹಾಯ ತಗೊಂಡು ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಬೇಕು. ಈಗ ಮುಂದಿನ ಅಭ್ಯಾಸದಲ್ಲಿ ಏಕಪಾದಂಗುಷ್ಟನಾಸಿಕ ಸ್ಪರ್ಶಾಸನ. 2 ಕಾಲನ್ನ ಮಡ್ಚಿಕೊಂಡಿರಬೇಕು. ಕಳೆದ ತರಗತಿಯಲ್ಲಿ ಮಾಡಿರುವಂತಹ ಅಭ್ಯಾಸವೇ.
ನಾನು ಮುಖ್ಯವಾದ ಅಂಶಗಳನ್ನು ಹೇಳ್ತಾ ಹೋಗ್ತೀನಿ, ಅದು ಹಾಗೆ ನೀವು ಅನುಸರಿಸ್ಕೊಳ್ತಾ ಕಳೆದ ವಾರ ಮಾಡಿರೋ ಅಂದರೆ ತರಗತಿ 18ರಲ್ಲಿ ಮಾಡಿರೋ ಅಭ್ಯಾಸವನ್ನೇ ಹಾಗೆ ಮುಂದುವರಿಸ್ತಾ ಹೋಗೋಣ. ಮೊದಲಿಗೆ ಎರಡೂ ಕೈಗಳಿಂದ ಬಲಪಾದವನ್ನು ಹಿಡ್ಕೊಳ್ಳಿ, ಸಾಧ್ಯ ಆದರೆ ಹಸ್ತಬಂಧ ಮಾಡಿಕೊಳ್ಳಿ, ಅಂದರೆ ಕೈ ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸ್ಕೊಳ್ಳಿ. ನಿಧಾನವಾಗಿ ಕಾಲನ್ನು ಮೊದಲಿಗೆ ಹಣೆ ನೇರಕ್ಕೆ ಮೇಲೆ ಕೆತ್ತಬೇಕು. ಹೀಗೆ ಅಂತ ನಿಧಾನವಾಗಿ ಕಾಲನ್ನು ಕೆಳಗೆ ಎಳ್ಕೊಳ್ತಾ ಬರಬೇಕು. ಎಷ್ಟಾದಷ್ಟು ಕೆಳಗೆ ಎಳಿತಾ ಬನ್ನಿ. ಪೃಷ್ಠಭಾಗದಲ್ಲಿ ಸೆಳೆತ ಉಂಟಾಗೋ ಥರ ಎಳಿಬೇಕು. ಮಂಡಿ ಮೇಲೆ ಒತ್ತಡ ಬಂದರೆ ತಕ್ಷಣವೇ ನಿಲ್ಲಿಸ್ಕೊಳ್ಳಿ. ಸಾಧ್ಯ ಆದಷ್ಟು ಎಳ್ಕೊಳ್ಳಿ. 1 ಉಸಿರಾಟ ಸಾಧಾರಣವಾಗಿರಲಿ. 2 ಎಡಗಾಲು ಮಡಚೆ ಇರಲಿ. 3 4 ಎಷ್ಟಾಯ್ತು ಅಷ್ಟೇ ಹೇಳ್ಕೊಳ್ಳಿ ಸಾಕು. 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಆಸನದಿಂದ ಹೊರಬನ್ನಿ. ದೇಹವನ್ನು ವಿಶ್ರಾಂತಗೊಳಿಸಿ, ಮುಖ್ಯವಾಗಿ ನಿಮ್ಮ ಬಲಗಾಲನ್ನು ವಿಶ್ರಾಂತಗೊಳಿಸಿ. ಅದೇ ಅಭ್ಯಾಸ ಎಡಗಾಲಿಗೆ ಮಾಡೋಣ. ಎರಡೂ ಕೈಗಳಿಂದ ನಿಮ್ಮ ಎಡಗಾಲಿನ ಪಾದವನ್ನು ಹಿಡ್ಕೊಳ್ಳಿ. ಕಣಕಾಲನ್ನು ಪಾದವನ್ನು ಹಿಡ್ಕೊಳ್ಬೇಕು. ಹಸ್ತಬಂಧ ಮಾಡಿಕೊಳ್ಳಿ. ಕಾಲನ್ನು ಹಣೆ ನೇರಕ್ಕೆ ತನ್ನಿ. ನಿಧಾನವಾಗಿ ಕಾಲನ್ನ ಕೆಳಗೆ ತಳ್ಕೊಳ್ತಾ ಬರಬೇಕು. ನಿಮ್ಮ ಪೃಷ್ಠಭಾಗಕ್ಕೆ ಒತ್ತಡ ಬರೋ ರೀತಿ ಅಥವಾ ನಿಮ್ಮ ಪೃಷ್ಠಭಾಗದ ಮೇಲೆ ಪರಿಣಾಮ ಸಿಗೋ ರೀತಿ ಅಳವಡಿಸ್ಕೊಂಡು ಕಾಲನ್ನ ಎಳ್ಕೊಳ್ತಾ ಇರಬೇಕಾಗಿರುತ್ತೆ. ಎಷ್ಟಾದಷ್ಟು ಎಳ್ಕೊಳ್ಳಿ ಸ್ಥಿತಿಯಲ್ಲಿ. ಮಂಡಿ ಮೇಲೆ ಒತ್ತಡ ಬಂದರೆ ತಕ್ಷಣ ನಿಲ್ಲಿಸಿ. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಕಾಲನ್ನು ಪಾದವನ್ನೆಲ್ಲ ತಿಳಿಸಿ. ಸೇತುಬಂಧಾಸನ. ಹಸ್ತಗಳನ್ನು ಸೊಂಟದ ಪಕ್ಕ ಒತ್ತಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಭಾಗವನ್ನು ಮೇಲೆ ಕಿತ್ತುಕೊಳ್ಳಿ. ಸ್ಥಿತಿಯಲ್ಲಿ 1 2 ಸಾಧ್ಯಷ್ಟು ಸೊಂಟದ ಭಾಗ ಮೇಲೆ ಕೆತ್ತಬೇಕು. 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಪೃಷ್ಠಭಾಗವನ್ನು ಸೊಂಟದ ಭಾಗವನ್ನು ಕೆಳಗೆ ಇಳಿಸ್ಕೊಳ್ಳಿ. ಈಗ ನಿಧಾನವಾಗಿ ಎರಡೂ ಕೈಗಳನ್ನು ಬುದ್ಧಸಮಾನಾಂತರವಾಗಿ ಚಾಚಿ ಮರ್ಕಟಾಸನ. 1 ಸೊಂಟ ಕಾಲುಗಳನ್ನು ಬಲಪಕ್ಕಕ್ಕೆ ತಿರುಗಿಸಿ, ಕತ್ತನ ಎಡಪಕ್ಕಕ್ಕೆ. 2 ಈ ಕಾಲುಗಳನ್ನು ಎಡಪಕ್ಕಕ್ಕೆ, ಕತ್ತನ ಬಲಪಕ್ಕಕ್ಕೆ. 3 4 5 6 7 8 9 10
11 ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 6 7 8 9 10. ಹಾಗೆ ನಿಧಾನವಾಗಿ ಕಾಲುಗಳನ್ನು ಚಾಚಿಕೊಳ್ಳಿ. ಶವಾಸನ. ಕಾಲುಗಳ ಮಧ್ಯೆ ಅಂತರ ಇರಲಿ, ಕೈಗಳು ದೇಹದಿಂದ ಸ್ವಲ್ಪ ದೂರ ಇರಲಿ, ಹಸ್ತಗಳು ಮೇಲ್ಮುಖವಾಗಿರಬೇಕು. ಕಣ್ಣುಗಳನ್ನು ಮುಚ್ಚಿ ಇಡೀ ದೇಹವನ್ನು ಸಂಪೂರ್ಣ ಹಗುರ ಮಾಡಿಕೊಳ್ಳಿ. ನಿಮ್ಮ ದೇಹದ ಮೇಲೆ ಯಾವುದೇ ಹಿಡಿತ ಬೇಡ. ನಿಮ್ಮ ಉಸಿರಾಟ ತನ್ನ ಪಾಡಿಗೆ ನಡೀತಾ ಇರಲಿ. ಹಾಗೆ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಉಸಿರಿನ ಚಲನೆಯ ಮೇಲೆ ಸಂಪೂರ್ಣವಾದ ಏಕಾಗ್ರತೆ ಇರಲಿ. ಅತ್ಯಂತ ಜಾಗೃತಿಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಹಾಗೆ ಅತ್ಯಂತ ಜಾಗೃತಿಯಿಂದ ನಿಧಾನವಾಗಿ ನಿಮ್ಮ ಕಾಲಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಕಣಕಾಲುಗಳನ್ನು ಅಲುಗಾಡಿಸಿ. ಎರಡೂ ಕಾಲುಗಳಿಗೆ ಚಲನೆಯನ್ನು ಕೊಡಿ. ಕೈಯಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಮಣಿಕಟ್ಟು, ಎರಡೂ ಕೈಗಳಿಗೆ ಚಲನೆಯನ್ನು ಕೊಡಿ. ಕತ್ತನ್ನು ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳಿಸಿ. ಅಷ್ಟೇ ನಿಧಾನವಾಗಿ ಕತ್ತನ್ನು ಎಡಪಕ್ಕಕ್ಕೆ ಹೊರಳಿಸಿ. ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ನಿಧಾನವಾಗಿ ಕಾಲುಗಳನ್ನು ಕೂಡಿಸ್ಕೊಳ್ಳಿ. ಕೈಗಳನ್ನು ದೇಹದೆಡೆಗೆ ತನ್ನಿ. ಬಲಗೈಯನ್ನು ಮಾತ್ರ ತಲೆಯಿಂದಕ್ಕೆ ಚಾಚಿ ಎಡಹಸ್ತವನ್ನು ಹೊಟ್ಟೆ ಭಾಗದ ಮೇಲಿಡಿ. ನಿಧಾನವಾಗಿ ಎಡಗಾಲನ್ನ ಮಡಚಿ ಎಡಪಾದ ನೆಲಕ್ಕೆ ಒತ್ತುತ್ತಾ ಬಲಪಕ್ಕಕ್ಕೆ ಹೊರಳಿ ದೇಹವನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ಹಾಗೆ ಎದೆ ಭಾಗದ ಮುಂದೆ ಎಡಹಸ್ತ ನೆಲದ ಮೇಲೆ ಒತ್ತಿ ಬಲಮೊಳ ಕೈ ಮತ್ತು ಬಲಹಸ್ತದ ಸಹಾಯದಿಂದ ಮೇಲೆ ಬನ್ನಿ. ಹಾಗೆ ಸುಖಾಸನ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಈಗ ಒಮ್ಮೆ ಓಂಕಾರ ಮತ್ತು 3 ಬಾರಿ ಶಾಂತಿಯನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಮುಕ್ತಾಯಗೊಳಿಸೋಣ. ನಮಸ್ಕಾರ ಸ್ಥಿತಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲೆ ಚಾಚಿ ಎದೆ ಭಾಗ ವಿಶಾಲಗೊಳಿಸಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ. ಭೂತಾಯಿಗೆ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದೆ ತನ್ನಿ. ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತನ್ನಿ. ಹಸ್ತದರ್ಶನ. ಹಸ್ತಗಳನ್ನು ನೋಡಿ. ಈ ದಿನ ಶುಭದಾಯಕವಾಗಿರಲಿ. ಧನ್ಯವಾದಗಳು.